ಪ್ರತಿ ವರ್ಷ ಸೆಪ್ಟೆಂಬರ್ 26 ನಾವು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 2024 ವರ್ಲ್ಡ್ ಎನ್ವಿರಾನ್ಮೆಂಟ್ ಹೆಲ್ತ್ ಡೇನ ಥೀಮನ್ನು ನೋಡ್ಕೊಳ್ಳೋದಾದರೆ ಎನ್ವಿರಾನ್ಮೆಂಟಲ್ ಹೆಲ್ತ್ ಕ್ರಿಯೇಟಿಂಗ್ ರೆಸಿಲಿಯಂಟ್ ಕಮ್ಯುನಿಟೀಸ್ ಥ್ರೂ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. 1000 MCQs ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಅಕ್ಟೋಬರ್ 3, 2024 ನಡೆಯಲಿರುವ PSI ಎಕ್ಸಾಮಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು PDO ಮತ್ತು VOO ಎಕ್ಸಾಮಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. PSI ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಗಲಾತಿಯಾ ಬೇ ಅಂತೇಳಿ ಒಂದು ತುಂಬ ಪ್ರಮುಖವಾಗಿರ್ತಕ್ಕಂತಹ ವಿಷಯ ಕರೆಂಟ್ ಅಫೇರ್ಸಲ್ಲಿದೆ. ಸೊ ಗಲಾತಿಯಾ ಬೇ ಏನಂತೇಳಿ ಮೇಜರ್ ಪೋರ್ಟ್ ಅಂತೇಳಿ ಡಿಕ್ಲೇರ್ ಮಾಡಲಾಗಿದೆ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡುವಂಥ ಕಂಪ್ಲೀಟ್ ಅಥಾರಿಟಿ ಯಾರ ಹತ್ರ ಇರುತ್ತೆ ಅಂತ ನೋಡ್ಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ. ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದು ಯಾವ ಪ್ರದೇಶದಲ್ಲಿದೆ ಅಂತ ನೋಡ್ಕೊಂಡಾಗ ಸದರ್ನ್ ಪಾರ್ಟ್ ಆಫ್ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತೇಳಿ ಕರಿತೀವಿ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದನ್ನು ಮೇಜರ್ ಪೋರ್ಟ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಿದೆ. ನೋಡಿ, ಮೈನರ್ ಪೋರ್ಟ್ ಅಂದ ತಕ್ಷಣ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಪಾತ್ರಗಳು ಬರೋದಿಲ್ಲ. ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡಬೇಕು ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರನೇ ಸಾಧ್ಯ. ಮೈನರ್ ಪೋರ್ಟ್ ಅಂತ ಡಿಕ್ಲೇರ್ ಮಾಡಬೇಕು ಅಂದರೆ ಅದು ಸ್ಟೇಟ್ ಗೌರ್ಮೆಂಟಿನ ಒಂದು ಅಥಾರಿಟಿ ಅಡಿಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಯೂನಿಯನ್ ಆ್ಯಂಡ್ ಟೆರಿಟೋರೀಸ್ ಏನು ವಿಭಾಗ ಇದೆಯಲ್ಲ ಅದರ ಅಡಿಯಲ್ಲೂ ಕೂಡ ಬಂದ್ಬಿಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಷನ್ನ ತಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಗಲಾತಿಯಾ ಬೇ ಏನಕ್ಕೆ ಅಷ್ಟು ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ನೋಡ್ಕೊಂಡಾಗ ಬಯೋಲಾಜಿಕಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ, ಬಯೋಡೈವರ್ಸಿಟಿ ಪರ್ಸ್ಪೆಕ್ಟಿವ್ ಆಗಿ ನೋಡಿದಾಗ ಒಂದು ಸ್ಪೀಸೀಸ್ ಬರುತ್ತೆ, ಒಂದು ಕ್ಯಾಟಗರೀಸ್ ಬರುತ್ತೆ. ಅದನ್ನು ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಏನಿದೆಯಲ್ಲ ಆ ಸ್ಪೀಸೀಸ್ ನಮಗೆ ಗಲಾತಿಯಾ ಬೇಯಲ್ಲಿ ಕಂಡುಬರುತ್ತೆ. ಆ ಸ್ಪೀಸೀಸ್ನ ನೇಮು ಲೆದರ್ ಬ್ಯಾಕ್ ಸೀ ಟರ್ಟಲ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದರ ಹೆಸರು ಕ್ಯಾಂಪ್ ಬೆಲ್ ಬೇ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳ್ಬೋದು. ನೋಡಿ, ಕಾಮೆಂಟ್ ಸೆಕ್ಷನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ದಯವಿಟ್ಟು ಆನ್ಸರನ್ನು ಮಾಡಿ. ನೋಡಿ, ನಿಕೋಬಾರಿ ಟ್ರೈಬ್ಸ್, ರೈಟ್, ನೆನ್ಪಿಟ್ಕೊಳ್ಳಿ. ನಿಕೋಬಾರಿ ಟ್ರೈಬ್ಸ್ ಮತ್ತು ಶೋಂಪೆನ್ ಟ್ರೈಬ್ಸ್ಗಳು ಈ ಕೆಳಗಿನ ಭಾರತದ ಉಪಖಂಡದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದುವರೆದಂತೆ ನಾವು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಮಾರಾಟ ತೆರಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಭಾಗದಲ್ಲಿ ತೆರಿಗೆಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲಿ ಸಂಗ್ರಹಿಸುವ ಪ್ರಾಧಿಕಾರವನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಸರಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಕಲೆಕ್ಟ್ ಮಾಡುವಂಥ ಅಥಾರಿಟಿ ಯಾರಿಗಿರುತ್ತೆ ಅಂತ ಎರಡನೇ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸೇಲ್ಸ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥ ಎಕ್ಸ್ಕ್ಲೂಸಿವ್ ಅಥಾರಿಟಿ ಯಾರ ಹತ್ರ ಇರುತ್ತೆ ಅಂದರೆ ರಾಜ್ಯ ಸರ್ಕಾರಗಳಲ್ಲಿ ಮಾತ್ರ ಇರುತ್ತೆ. ಆದುದರಿಂದ ಸೇಲ್ಸ್ ಟ್ಯಾಕ್ಸನ್ನು ಡೈರೆಕ್ಟಾಗಿ ಹೀಗೆ ಬಂದ್ಬಿಡಿ, ರೈಟ್. ಈ ಮೂಲಕ ನೀವು ಹೀಗೆ ಬರೋದ್ರ ಮೂಲಕ ಮೊದಲನೇ ಆಪ್ಷನ್ಗೆ ಈ ಅಂತಕ್ಕಂಥ ಆನ್ಸರ್ ಯಾವ ವಿಭಾಗದಲ್ಲಿದೆ ಅವೆಲ್ಲವೂ ಕೂಡ ಸರಿ ಆಗ್ತಾ ಹೋಗುತ್ತೆ. ಸೊ ವಿತ್ ದಟ್ ಐಡಿಯಾ ಡಿ ಆಪ್ಷನನ್ನು ನಾವು ಈಸಿಯಾಗಿ ತೆಗೆದುಹಾಕ್ಬೋದು. ಬಟ್ ಎಲ್ಲದರಲ್ಲೂ ಕೂಡ ಈ ಇದೆ. ಆದುದರಿಂದ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡಬೇಕು. ಎರಡನೇ ಆಪ್ಷನಲ್ಲೂ ಕೂಡ 3ಕ್ಕೂ ಎ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಮೂರನೇ ಆಪ್ಷನ್ ಮತ್ತು ನಾಲ್ಕನೇ ಆಪ್ಷನಲ್ಲಿ ಕ್ವೈಟ್ ಚೇಂಜಸ್ ಇದೆ. ಅದನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಆದಾಯ ತೆರಿಗೆಯ ಮೇಲಿನ ಸರ್ಚಾರ್ಜ್. ನೋಡಿ, ನಮಗೆ ಮಾರಾಟ ತೆರಿಗೆ ಅಂದರೆ ಸೇಲ್ಸ್ ಟ್ಯಾಕ್ಸ್ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿದೆ. ಅದಾದ ನಂತರ ಎರಡನೇ ಆಪ್ಷನಲ್ಲಿ 3 ಕೂಡ ಎ ಇರೋದ್ರಿಂದ ನೀವು ಡೈರೆಕ್ಟಾಗಿ ಸರ್ಚಾರ್ಜ್ ಮೇಲೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮೇಲೆ ನಾವೇನು ಸರ್ಚಾರ್ಜನ್ನು ಫಿಕ್ಸ್ ಮಾಡ್ತೀವಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಆದುದರಿಂದ ನಮಗೆ ಆಪ್ಷನ್ ಎ ಮತ್ತು ಆಪ್ಷನ್ ಎ ಅಂದರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2ಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಯಿತು. ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಈಗ ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ, ರೈಲ್ವೆ ದರಗಳು ಮತ್ತು ಸರಕು ಸಾಗಣೆಯ ಮೇಲೆ ವಿಧಿಸುವ ತೆರಿಗೆ, ಇವೆರಡನ್ನೂ ಕೂಡ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತಾ, ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡುತ್ತಾ, ಅಥವಾ ಕೇಂದ್ರ ಸರ್ಕಾರದಿಂದ ಕಲೆಕ್ಟ್ ಮಾಡಿ ರಾಜ್ಯ ಸರ್ಕಾರ ಹಂಚಿಕೊಳ್ಳುತ್ತಾ, ಈ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಷನನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಮೂರನೇ ಆಪ್ಷನ್ನ ಮೂರನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ ಅಂತ ನೋಡ್ಕೊಂಡಾಗ ನಮಗೆ ಬಿ ಆಪ್ಷನ್ ಅಂತ ಇದೆ. ನೋಡಿ, ಮೂರನೇ ಸ್ಟೇಟ್ಮೆಂಟನ್ನು ನಾವು ಸರಿಯಾಗಿ ಗಮನಿಸಿದಾಗ ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ ಅಂತ ನೋಡ್ಕೊಂಡಾಗ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಟೆಡ್ ಫ್ರಮ್ ದ ಅಗ್ರಿಕಲ್ಚರಲ್ ಇನ್ಕಮ್ ಅಂತೇಳಿ ಕರಿತೀವಿ. ಸೊ ಇದನ್ನು ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಎರಡೂ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳು ಇಂಪೋಸ್ ಮಾಡ್ತವೆ.
ಮತ್ತು ಸಂಗ್ರಹಿಸಲ್ಪಡುತ್ತದೆ. ಕಲೆಕ್ಟೆಡ್ ಆ್ಯಂಡ್ ಇಂಪೋಸ್ಡ್ ಬೈ ಬೋತ್ ಸೆಂಟ್ರಲ್ ಗೌರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ಅಂತೇಳಿ ಕರಿತೀವಿ. ಕೃಷಿ ಆದಾಯವನ್ನು ಹೊರತುಪಡಿಸಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ ಅಂತ ಕರೆಯಲಾಗುತ್ತೆ. ಸೊ ಈಗ ನೀವು ಮೂರನೇ ಸ್ಟೇಟ್ಮೆಂಟಿಗೆ ಈಸಿಯಾಗಿ ಆನ್ಸರನ್ನು ಹುಡುಕಿದ್ರಿ ಅಂದರೆ ಥರ್ಡ್ ಆಪ್ಷನ್ ಅಂದರೆ ಮೂರನೇ ಆಪ್ಷನ್ಗೆ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ವೆರಿ ಸಿಂಪಲ್. ನೋಡಿ, ಆಪ್ಷನ್ ಬಗ್ಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಾರಿ ರಿವೈಸ್ ಮಾಡಿ ನೋಡಿ. ಮುಂದಿನ ಪ್ರಶ್ನೆಯೂ ಕೂಡ ಸೇಮ್ ರೀತಿಯಾಗಿದೆ. ಒಂದು ಕಡೆ ಪಟ್ಟಿಯನ್ನು ಕೊಟ್ಟಿದ್ದೇವೆ, ಅದೇ ಥರ ಇನ್ನೊಂದು ಬಾರಿ ಪಟ್ಟಿಯನ್ನು ಕೊಟ್ಟಿದ್ದೇವೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ನಾವು ಸರಿಯಾಗಿ ಜೋಡಿಸಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲೊಂದು ಪ್ರಶ್ನೆ, ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. L&O ಅಂತೇಳಿ ಕರಿತೀವಿ ಅಥವಾ ಲ್ಯಾಂಡ್ ಆರ್ಡರ್ ಅಂತಲೂ ಕೂಡ ಕರಿತೀವಿ. ಕಾನೂನು ಮತ್ತು ವ್ಯವಸ್ಥೆ, ಸುವ್ಯವಸ್ಥೆ ಅಂತ ಹಾಕಬೇಕದು. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ನೆನ್ಪಿಟ್ಕೊಳ್ಳಿ, L&O ಮತ್ತು ಪೊಲೀಸ್ ಇವೆರಡೂ ಕೂಡ ಸ್ಟೇಟ್ ಲಿಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಇದು ಮೊದಲನೇ ಪಾಯಿಂಟ್. ಕ್ಲಿಯರ್. ಮದುವೆ ಮತ್ತು ವಿಚ್ಛೇದನ ಏನಿದೆಯಲ್ಲ ಇದು ಸಮವರ್ತಿ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದುವರೆದಂತೆ ಕಂಟೋನ್ಮೆಂಟ್ ಪ್ರದೇಶಗಳು ಅಂತ ಏನಿದೆಯಲ್ಲ, ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ ಅಥವಾ ಡಿಲಿಮಿಟೇಷನ್ ಪಟ್ಟಿ ಏನಿದೆಯಲ್ಲ, ಸೊ ದಿಸ್ ಒನ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಅಂತಲೂ ಕೂಡ ಅಥವಾ ಸೆಂಟ್ರಲ್ ಲಿಸ್ಟ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಮದುವೆ ಮತ್ತು ವಿಚ್ಛೇದನ ಅಂತಕ್ಕಂಥದ್ದು ಕಂಕರೆಂಟ್ ಲಿಸ್ಟು. ಯಾಕೆ ಕಂಕರೆಂಟ್ ಲಿಸ್ಟಲ್ಲಿ ಹಾಕಿದ್ದೇವೆ ಅಂದರೆ, ಮದುವೆ ಮತ್ತು ವಿಚ್ಛೇದನ ಅಂತಕ್ಕಂಥದ್ದು ಒಂದು ಸ್ಟೇಟಿಗೆ ಕಂಪೇರ್ ಮಾಡ್ಕೊಂಡಾಗ ಇನ್ನೊಂದು ಸ್ಟೇಟಿಗೆ ಕಂಪೇರ್ ಮಾಡ್ಕೊಂಡಾಗ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆದುದರಿಂದ ಮದುವೆ ಅಂತಕ್ಕಂಥ ಒಂದು ಟಾಪಿಕನ್ನು ಸಮವರ್ತಿ ಪಟ್ಟಿ ಅಥವಾ ಕಂಕರೆಂಟ್ ಲಿಸ್ಟಲ್ಲಿ ಸೇರಿಸಲಾಗಿದೆ. ಇಲ್ಲೊಂದು ಮೆಂಟಲ್ಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಇದು. ಸೊ ಇಟ್ ವಾಸ್ ಬಿಲಾಂಗ್ ಟು ವೆನ್ ಡಯಾಗ್ರಾಮ್ ಅಂತೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ನಾವು ಜಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅವ್ರೇನು ಕೇಳಿದರೆ ಸ್ನಾತಕೋತ್ತರ ಪದವೀಧರರು ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂತೇಳಿ ಕೇಳಿದ್ದಾರೆ. ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಅವ್ರೇನು ಮಾಡೋಕ್ಕಂದರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದರೆ ಜಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗೆ ನೀಡಲಾದ ಪ್ರಶ್ನೆಗಳಲ್ಲಿ ನೀಡಲಾಗಿರುವ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಚಿತ್ರ ಬರಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಈ ಒಂದು ಮಾರ್ಕನ್ನು ತಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋದಾಗ ನಿಮಗೆ ಈಸಿಯಾಗಿ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಗಿಳಿ ಪ್ಯಾರೆಟ್ ಇದು ಸ್ವಲ್ಪ ಅರೇಂಜ್ ಮಾಡ್ತಕ್ಕಂತಹ ಒಂದು ಪ್ರಶ್ನೆ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಸಪ್ರೇಟಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಗುಬ್ಬಿ ಆಗುತ್ತೆ. ಎಗೇನ್ ಮತ್ತೆ ಮೆಂಟಲ್ಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಡಿ ಆಗ್ತಾ ಹೋಗುತ್ತೆ. ಎಗೇನ್ ಮತ್ತೆ ಈ ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 22 ಬಾರಿ. ಎಗೇನ್ ಮತ್ತೆ ಮೆಂಟಲ್ಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವೇ ಇದನ್ನು ವರ್ಕೌಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ವರ್ಕೌಟ್ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಎವ್ರಿ ಬಿಟ್ ಆಫ್ ಮಿನಿಟು ಎವ್ರಿ ಬಿಟ್ ಆಫ್ ಸೆಕೆಂಡು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಂಡು ನಿಮಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಮೆಂಟಲ್ಬಿಲಿಟಿ ವಿಭಾಗದ ಅಡಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗಿ. ಇಲ್ಲೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಕ್ವಾಲಿಟಿ ಆಗಿರ್ತಕ್ಕಂಥ ಪ್ರಶ್ನೆ. ಏನು ಕೇಳಿದ್ದಾರೆ ಅಂದರೆ ಅವರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೆಲವೊಂದು ಬ್ಯಾಂಕ್ಗಳನ್ನು ಕೊಟ್ಬಿಟ್ಟು ಅವು ಯಾವ ಸಂದರ್ಭದಲ್ಲಿ ಸ್ಥಾಪನೆ ಆಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕೊಟ್ಟಿದ್ದಾರೆ ನೋಡಿ, ರೈಟ್. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ತಪ್ಪಾಗಿ ಹೊಂದಿಕೆ ಆಗಿರೋದನ್ನು ಕೇಳಿರೋದ್ರಿಂದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅದನ್ನು ನಾವು ಇಂಗ್ಲೀಷಲ್ಲಿ NSC ಅಥವಾ ಶಾರ್ಟ್ ಫಾರ್ಮಲ್ಲಿ NSC ಅಂತ ಕರಿತೇವೆ. ಇದನ್ನು ಒಂದು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ನೋಡಿ. ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತಕ್ಕಂಥದ್ದು 1881ರಲ್ಲಿ ಸ್ಥಾಪನೆ ಆಗುತ್ತೆ, ಕರೆಕ್ಟ್ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕು ಲಾಲಾ ಲಜಪತ್ ರಾಯ್ ಅವರ ಸಮಯದಲ್ಲಿ ಸ್ಥಾಪನೆ ಆಗುತ್ತೆ 1894ರಲ್ಲಿ, ಇದು ಕೂಡ ಸರಿಯಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆಲ್ಲ ಗೊತ್ತಿದೆ 1935ರಲ್ಲಿ ಸ್ಥಾಪನೆ ಆಯಿತು, 1934ರ RBI ಕಾಯ್ದೆ ಮುಖಾಂತರವಾಗಿ, ಇದು ಕೂಡ ಸರಿ ಇದೆ. ಅವ್ರೇನು ಕೇಳಿದ್ದಾರೆ ಅಂದರೆ ತಪ್ಪಾಗಿ ಜೋಡಣೆ ಆಗಿರೋದು ಯಾವುದು ಅಂತ ಕೇಳಿರೋದ್ರಿಂದ NSC ಸ್ಥಾಪನೆ ಆಗಿದ್ದು 1875ರಲ್ಲಿ ಅಲ್ಲ, 1992ರಲ್ಲಿ NSC ಸ್ಥಾಪನೆ ಆಗುತ್ತೆ. ನೆನ್ಪಿಟ್ಕೊಳ್ಬೇಕು. ಇದೇ ಪ್ರಶ್ನೆ ನಿಮಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ತಾವು ಮರೆಯೋ ಹಾಗೆ ಇಲ್ಲ. ಎಲ್ಲ ಕುಡಿಯುವ ಅಂದರೆ ಎಲ್ಲರಿಗೂ ಕುಡಿಯುವ ನೀರನ್ನ ಅಂದರೆ ಡ್ರಿಂಕಿಂಗ್ ವಾಟರ್ ಫಾರ್ ಆಲ್ ಮತ್ತು ಶೌಚ ವ್ಯವಸ್ಥೆಯನ್ನು ಅಂದರೆ ನಾವು ಸ್ಯಾನಿಟೇಷನ್ ಅಂತೇಳಿ ಕರಿತೀವಿ. ಒಂದು ನೆನ್ಪಿಟ್ಕೊಳ್ಳಿ, ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಇದೆಯಲ್ಲ ತುಂಬಾ ರಿಕ್ವೈರ್ಮೆಂಟ್ ಆಗುತ್ತೆ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗಿಗೂ ಕೂಡ. ಸೊ ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ ಯಾವ ಒಂದು ವಿಭಾಗದ ಅಡಿಯಲ್ಲಿ ಸೇರಿಸಲಾಗಿದೆ ಅಥವಾ ಎಷ್ಟನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ SDG 6 ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ.
ಡ್ಯಾಶ್ ರವರ ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ 4ನೇ ಕೃಷ್ಣರಾಜ ಒಡೆಯರ್ ಇಸ್ ದ ರೈಟ್ ಆನ್ಸರ್. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೋಡಿ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಹಿಲ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಳ್ಳಯ್ಯನ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಯಲ್ಲಿ ಸ್ಥಿತವಾಗಿದೆ ಅಂತ ಕೇಳಿದ್ದಾರೆ. ಚಂದ್ರದ್ರೋಣ ಪರ್ವತಗಳು ಅಂತ ಕೂಡ ಕರೀತೇವೆ. ಸೊ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಕಂಡು ಬರುತ್ತೆ. ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಗಳು ಲೊಕೇಟ್ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಬೆಟ್ಟ ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. 51ನೇ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಇದು ಒಂದು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದನ್ನು ನೀವು ಸಪ್ರೇಟಾಗಿ ಮಾಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದುವರೆದಂತೆ ಡೆಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ಪ್ರಕಾರದಲ್ಲಿ ಅರೇಂಜ್ ಮಾಡಬಹುದು? ಅಗೇನ್ ಇದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. 120 ಇಸ್ ದ ರೈಟ್ ಆನ್ಸರ್. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಎಗೇನ್ ಮತ್ತೆ ಮೆಂಟಲ್ ಅಬಿಲಿಟಿಗೆ ಮತ್ತು ಡೈರೆಕ್ಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಈಶಾನ್ಯ ಇಸ್ ದ ರೈಟ್ ಆನ್ಸರ್. ನೋಡಿ, ಹೃದಯ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕಿದು. ಇದೊಂದು ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್, ರೈಟ್. ಇದು ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಯುಮೆಂಟೇಷನ್ ಯೋಜನಾ ಅಂತೇಳಿ ಕರಿತೀವಿ. ಏನಕ್ಕೆ ಇದು ತುಂಬ ಸುದ್ದಿಯಲ್ಲಿದೆ ಅಂದರೆ, ನಮ್ಮಲ್ಲಿರ್ತಕ್ಕಂತಹ ಕಲ್ಚರನ್ನು ಅದರ ಜೊತೆಗೆ ಆರ್ಕಿಟೆಕ್ಚರನ್ನು ನಾವೇನು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದೀವಲ್ವ, ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಹೃದಯ ಅಂತ ಕರಿತೀವಿ. ಸೊ ಹಾಗಾದರೆ ಕರ್ನಾಟಕದಿಂದ ಯಾವುದಾದ್ರೂ ಒಂದು ಪ್ಲೇಸ್ ಸೆಲೆಕ್ಟ್ ಆಗಿದೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಸೆಲೆಕ್ಟ್ ಆಗಿದೆ ಅಂತ ನೋಡಿದಾಗ ಎಸ್ ಸೆಲೆಕ್ಟ್ ಆಗಿದೆ. ದ ರೈಟ್ ಆನ್ಸರ್ ವಿಲ್ ಬಿ ಹಂಪಿ. ನೆನ್ಪಿಟ್ಕೊಳ್ಬೇಕು. ಇದನ್ನು ಪ್ರಶ್ನೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಬರುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ರಾಷ್ಟ್ರೀಯ ಪವನ್ ಮಿಷನ್ ಅಂತೇಳಿ ಕರಿತೀವಿ. ದಿಸ್ ಇಸ್ ದ ರೈಟ್ ಆನ್ಸರ್. ಅವ್ರು ಕೇಳಿರೋದು NAPCCನ ಅಡಿಯಲ್ಲಿ ಬರುವುದೇ ಇಲ್ಲ ಅಂತಕ್ಕಂಥದ್ದು. ಈ ಉಳಿದಿರ್ತಕ್ಕಂಥ 3 ವಿಷಯಗಳು ಕೂಡ ಬರುತ್ತೆ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ, ನೋಡಿ ತುಂಬಾ ಇಂಪಾರ್ಟೆಂಟ್, ಇದನ್ನು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರೆಯಲಾಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 2021ರ ಪ್ರಕಾರ ನೋಡಿ, ಆಲ್ರೆಡಿ 2022ರ ರಿಪೋರ್ಟು ಕೂಡ ಬಂದಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ದ ರ್ಯಾಂಕ್ ಆಫ್ ಇಂಡಿಯಾ ಈಸ್ 132. ನೋಡಿ, ಇದು ಎಕ್ಸ್ಪೆಕ್ಟೆಡ್ ಕ್ವಶನ್, ತುಂಬಾ ಇಂಪಾರ್ಟೆಂಟ್. ಇದನ್ನು ಪ್ರಕಟಪಡಿಸ್ತಾ ಅಂತಕ್ಕಂಥ ಸಂಸ್ಥೆ ಯಾವುದು ಅಂತ ನೋಡ್ಕೊಂಡಾಗ UNDP ಅಂತೇಳಿ ಕರಿತೇವೆ. ಅರ್ಥ ಆಗ್ತಿದೆಯಾ? ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಇಂಟ್ರೊಡ್ಯೂಸ್ ಮಾಡೋದು. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕರೆಯಲಾಗುತ್ತೆ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇತ್ತೀಚೆಗೆ ಅಂಕಿ ಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಾಗಿರುವಂಥ ರಾಜ್ಯಗಳ ಪೈಕಿ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಹಾಗಾದರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಅಂದರೆ ನಾಗಾಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ತುಂಬಾ ಸುದ್ದಿಲಿತ್ತದು, ಆದುದರಿಂದ ಹೈಲೈಟ್ ಮಾಡ್ಕೊಳ್ಳಿ ಅದನ್ನು. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮತ್ತು ಪೌಷ್ಟಿಕ ಆಹಾರ ಕಾರ್ಯಕ್ರಮ ಚಾಲನೆಗೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, 2025 ಇಸ್ ದ ರೈಟ್ ಆನ್ಸರ್. ನೀವು ಕೇವಲ ಸೆಂಟ್ರಲ್ ಗೌರ್ನಮೆಂಟ್ ಹಾಕ್ಕೊಂಡಿರ್ತಕ್ಕಂಥ ಗುರಿಯನ್ನು ನೋಡೋದ್ರ ಜೊತೆಗೆ ಸ್ಟೇಟ್ ಗೌರ್ನಮೆಂಟ್ ಹಾಕ್ಕೊಂಡಿರ್ತಕ್ಕಂಥ ಗುರಿಗಳನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. 2035ಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, 2030ಕ್ಕೆ 2025ಕ್ಕೆ ಅನಿಮಿಯಾ ಮುಕ್ತ ಮಾಡ್ತಕ್ಕಂಥದ್ದು, 2030ಕ್ಕೆ 2047ಕ್ಕೆ ಸಿಕಲ್ ಸೆಲ್ ಅನಿಮಿಯಾ ಮುಕ್ತ ಮಾಡ್ತಕ್ಕಂಥದ್ದು, 2030ಕ್ಕೆ ಎಗೈನ್ ಮತ್ತು ಕುಷ್ಠರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೀಸನ್ನು ನಾವು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಗುರಿಯನ್ನು ಹೊಂದಿದ್ದೇವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಪಾಂಡಿಚೇರಿಯಿಂದ ಹರಿದುಬಿಟ್ಟು ತಮಿಳುನಾಡು ಮತ್ತು ಪಾಂಡಿಚೇರಿಯಿಂದ ಹರಿದುಬಿಟ್ಟು ಪೂಂಪುಹಾರ್ ಅಂತೇಳಿ ಕರಿತೀವಿ. ನೋಡಿ, ಈ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೋಡಿ, ಬಂಗಾಳ ಕೊಲ್ಲಿ ಅಂದ ತಕ್ಷಣ ನೀವು ಬೇ ಆಫ್ ಬೆಂಗಾಲ್ ಅಂತಲೂ ಕೂಡ ನೆನ್ಪಿಟ್ಕೊಳ್ಬೋದು. ಪೂಂಪುಹಾರ್ ಅಂತಕ್ಕಂಥದ್ದು ನಿಮಗೆ ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಪಾಂಡ್ಯಾಸ್ಗಳು ಅಂತ ಬರುತ್ತೆ, ರೈಟ್. ಪಾಂಡ್ಯಾಸ್ಗಳು ಮತ್ತು ಚೇರಾಸ್ಗಳು, ರೈಟ್. ಪಾಂಡ್ಯ ಚೇರರು ಅಂತೇಳಿ ಬರುತ್ತೀವಲ್ಲ, ಸೊ ಇವುಗಳ ಸಾಮ್ರಾಜ್ಯದ ಒಂದು ಪ್ರಮುಖವಾಗಿರ್ತಕ್ಕಂಥ ಬಂದರು ಆಗಿತ್ತು ಪೂಂಪುಹಾರ್ ಅಂತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ
ಸರಕು ಸಾಗಾಣಿಕಾ ರೈಲ್ವೆ ಸೂಪರ್ ವಾಸುಕಿ ಅಂತಕ್ಕಂಥದ್ದು ಈ ಕೆಳಗಿನ 2 ನಗರಗಳ ಮಧ್ಯ ಸಂಚರಿಸಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಿಲಾಯಿಂದ ಕೂರ್ಬಾ ಅಂತೇಳಿದ್ದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 2022-23 ಕರ್ನಾಟಕದ ಆರ್ಥಿಕ ಸಮೀಕ್ಷೆ ನೋಡಿ, ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೇ ಬಿಟ್ಟಿದ್ದಾರೆ. ಆದುದರಿಂದ ಇಟ್ ಈಸ್ ನೆಸಸರಿ ಟು ರೀಡ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದರ ಪ್ರಕಾರ ತಲಾದಾಯದ ಮುನ್ನಂದಾಜು ಎಷ್ಟಾಗಿತ್ತು ಅಂತ ಕೇಳಿದಾಗ 3,00,000 ನೆನ್ಪಿಟ್ಕೊಳ್ಳಿ, 3,01,673 ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ರುಪಿ ವ್ಯಾಲ್ಯೂಯಲ್ಲಿ ನಾವು ನೋಡ್ಕೊಳ್ಬೇಕು. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಕೆಳಗಿನವುಗಳಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು ಅಂತ ಕೇಳಿದ್ದಾರೆ. ಸೊ ಇದು ನಾವು ಗ್ರೇಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಅರುಣಾಸಫ್ ಅಲಿ ಇಲ್ಲಿ ಸರಿ ಉತ್ತರ ಆಗಿದ್ರೂ ಕೂಡ ಮೇಡಮ್ ಬಿಕಾಜಿ ಕಾಮ ಅಂತ ಬರ್ತಾರೆ, ರೈಟ್. ಮೇಡಮ್ ಕಾಮ ಅಂತಲೂ ಕೂಡ ಕರೆಯಲಾಗುತ್ತೆ. ಅವರು ಆಲ್ ಇಂಡಿಯಾ ರೇಡಿಯೋವನ್ನು ಸ್ಪೆಷಲಿಸ್ಟ್ ಆಗಿ ಭೂಗತ ರೇಡಿಯೋದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಒಬ್ಬರು ಮಹಿಳಾ ನಾಯಕಿಯಾಗಿ ಇಲ್ಲಿ ಅರುಣಾಸಫ್ ಅಲಿ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೇನು ಗಮನ ಹರಿಸೋದು ಬೇಡ. ಯಾಕಂದರೆ ಅರುಣಾಸಫ್ ಅಲಿ 1942 ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಘೋಷಣೆ ಮಾಡಿ ನಾಯಕರಿಲ್ಲದ ಚಳುವಳಿಗೆ ನಾಯಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 63ನೇ ಪ್ರಶ್ನೆ, ಯಾರನ್ನು ಕರ್ನಾಟಕದ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕಾತಿ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು ಏನಿದ್ದಾವಲ್ಲ ಅವನ್ನೆಲ್ಲವನ್ನು ಕೂಡ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಕೆ ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ನೇಮಕವಾಗಿದ್ದರು. ವಿಶ್ವಸಂಸ್ಥೆ ಯಾವ ದಿನವನ್ನು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ 8 ಬಿಲಿಯನ್ ದಿವಸ ಅಂತೇಳಿ ಘೋಷಣೆ ಮಾಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅವರು 8 ಬಿಲಿಯನ್ ಡೇ ಅಂತೇಳಿ ಹೇಳಿರೋದು ನೆನ್ಪಿಟ್ಕೊಳ್ಬೇಕು. ನವೆಂಬರ್ 15, 2022 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ವಿಶ್ವ ಜನಸಂಖ್ಯಾ ದಿನ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ರೈಟ್. ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಲೂ ಕೂಡ ಕರಿತೇವೆ. ಸೊ ಹಾಗಾದರೆ ವರ್ಲ್ಡ್ ಪಾಪ್ಯುಲೇಷನ್ ಡೇಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಕಾಮೆಂಟ್ ಮುಖಾಂತರವಾಗಿ ಉತ್ತರವನ್ನು ತಿಳಿಸಿ. ರೈಟ್, 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ ಟ್ರೋಫಿಯನ್ನು ಗಳಿಸಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಜಪಾನ್ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ICC ಆಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ವುಮೆನ್ ಕ್ರಿಕೆಟ್ ಪ್ಲೇಯರ್ ಬಗ್ಗೆ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಡಯಾನಾ ಎಡುಲ್ಜಿ ಅಂತ ಹೇಳಿದ್ದಿಲ್ಲ, ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ತುಂಬ ಸುದ್ದಿಯಲ್ಲಿದ್ದರು ಇವರು, ಮಹಿಳಾ ಕ್ರಿಕೆಟ್ ಆಟಗಾರ್ತಿಯವರು. ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ರವರು ಡ್ಯಾಶ್ಗೆ ಸೇರಿದವರಾಗಿದ್ದರು ಅಂತೇಳಿ. ನೋಡಿ, ನೀವು ಕರ್ನಾಟಕ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಅಥವಾ ಕರ್ನಾಟಕ ಸ್ಟೇಟ್ ಪರ್ಸ್ಪೆಕ್ಟಿವಲ್ಲೇ ನೀವೇನು ಮಾಡಬೇಕಾಗುತ್ತೆ, ಹೆಚ್ಚು ಸ್ಟಡಿ ಮಾಡಬೇಕಾಗುತ್ತೆ. ಕಾರಣ ಏನು ಅಂದರೆ KE ನಡೆಸ್ತಾ ಇರ್ತಕ್ಕಂಥ ಎಕ್ಸಾಮಲ್ಲಿ ಹೆಚ್ಚು ಕರ್ನಾಟಕ ಗೌರ್ಮೆಂಟ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ತಲಾದಾಯನೂ ಕೂಡ ಕರ್ನಾಟಕ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಹ್ಯಾಕ್ ಅಂತಕ್ಕಂಥ ಸಿಸ್ಟಮ್ ಕೂಡ ಕರ್ನಾಟಕ ಜಾರಿ ಮಾಡಿರುವಂಥದ್ದು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ದ 63ನೇ ರಾಷ್ಟ್ರೀಯ ರೈಫಲ್ಸ್ ಅಂತೇಳಿ ಕರಿತೀವಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 68ನೇ ಪ್ರಶ್ನೆಯನ್ನು ಒಂದು ಬಾರಿ ಗಮನಿಸ್ಕೊಳ್ಳಿ. ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಈ ಅವಘಡವನ್ನು ಉತ್ತರಾಖಂಡ್ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಪ್ರಕಟಿಸಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಅಥವಾ ಘಟಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರಾಖಂಡಿನ ಉತ್ತರಕಾಶಿ ಡಿಸ್ಟಿಕ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇಲ್ಲಿ ಬಳಸ್ಕೊಂಡಿರ್ತಕ್ಕಂಥ ತಂತ್ರಜ್ಞಾನ ಯಾವುದು ಅಂತ ನೋಡ್ಕೊಂಡಾಗ ರ್ಯಾಟ್ ಆ್ಯಂಡ್ ಹೋಲ್ ತಂತ್ರಜ್ಞಾನ ಅಂತಲೂ ಕೂಡ ಕರೀತೇವೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 28 ನವೆಂಬರ್ 2023ರಂದು ನ್ಯೂಜಿಲೆಂಡಿನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಆಗಿನ ಸಂದರ್ಭದ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ರೈಟ್. ಕರೆಂಟ್ ಈವೆಂಟ್ಸ್ ಕ್ರಿಸ್ಟೋಫರ್ ಲಕ್ಸನ್ ಇದ್ದಾರಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆ್ಯಂಡ್ ಆಲ್.